ನ್ಯೂಸ್ ಫಸ್ಟ್ ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವಾಲಯದ ಸಹಕಾರದ ಜೊತೆಯಲ್ಲೇ ಆಯೋಜಿಸಿರುವ ಕರ್ನಾಟಕದ ಅತಿ ದೊಡ್ಡ ಎಲೆಕ್ಟ್ರಿಕ್ ವಾಹನಗಳ ಎಕ್ಸ್ಪೋಗೆ ಇವತ್ತು ಎರಡನೇ ದಿನ. ನಿನ್ನೆ ಮೊದಲ ದಿನವೇ ಎಲೆಕ್ಟ್ರಿಕ್ ವೆಹಿಕಲ್ಗಳ ಪ್ರಿಯರಿಂದ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಇವತ್ತು ಕೂಡ ಬೆಳಗ್ಗೆಯಿಂದ ಜನರು ಆಗಮಿಸ್ತಾ ಇದ್ದಾರೆ. 3 ದಿನಗಳ ಎಕ್ಸ್ಪೋನಲ್ಲಿ ಮೊದಲ ದಿನ ಸಾವಿರಾರು ಸಂಖ್ಯೆಯಲ್ಲಿ ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರ ವಾಸಿನಿಗೆ ಬಂದಿದ್ದ ಜನ ತಮಗೆ ಬೇಕಾದ ಮಾಹಿತಿಯನ್ನ ಪಡೆದುಕೊಂಡರು. ಈ ಎಕ್ಸ್ಪೋನಲ್ಲಿ ಎಲೆಕ್ಟ್ರಿಕ್ ಸ್ಕೂಟರ್, ಬೈಕ್, ಆಟೋ, ಕಾರುಗಳು, ಬಸ್, ಟ್ರಕ್, ಟ್ರ್ಯಾಕ್ಟರ್ಗಳವರೆಗೆ ಎಲ್ಲವೂ ಒಂದೇ ವೇದಿಕೆಯಲ್ಲಿ ಲಭ್ಯ ಇದೆ. ಪ್ರತಿಷ್ಠಿತ ಇವಿ ಬ್ರ್ಯಾಂಡ್ಗಳಾದ ಟಾಟಾ ಇವಿ, ಟಾಟಾ ಮೋಟಾರ್ಸ್ ಕಮರ್ಷಿಯಲ್ ವೆಹಿಕಲ್ಗಳು, ಮಹೀಂದ್ರಾ ಎಲೆಕ್ಟ್ರಿಕ್ ಕಾರ್ಗಳು, ಹಾಗೆ ಮಹೀಂದ್ರಾ ಲಾಸ್ಟ್ ಮೈಲ್ ಮೊಬಿಲಿಟಿ, ಅಶೋಕ್ ಲೇಲ್ಯಾಂಡ್ ಟ್ರಕ್ಗಳು, ಸ್ವಿಚ್ ಮೊಬಿಲಿಟಿ, ಈಕಾ ಮತ್ತು ವೋಲ್ವೋ ಐಷರ್ ಕಮರ್ಷಿಯಲ್ ವೆಹಿಕಲ್ಗಳು ಭಾಗವಹಿಸಿವೆ. ಇನ್ನು ಕಾರುಗಳ ವಿಭಾಗದಲ್ಲಿ ಕಿಯಾ ಎಲೆಕ್ಟ್ರಿಕ್ ಕಾರ್ಗಳು, ಎಂಜಿ ಮೋಟಾರ್ಸ್, ಮರ್ಸಿಡಿಸ್ ಬೆಂಜ್ ಸೇರಿದಂತೆ ಅನೇಕ ಬ್ರ್ಯಾಂಡ್ಗಳು ಭಾಗವಹಿಸಿವೆ. ಬೈಕ್ಗಳ ವಿಭಾಗದಲ್ಲಿ ಏಥರ್, ಟಿವಿಎಸ್, ವಿಡಾ ಹೀರೋ, ಅಲ್ಟ್ರಾ ವೈಲೆಟ್ 2 ವೀಲರ್ಗಳು ಭಾಗವಹಿಸಿರೋದು. ಜೊತೆಗೆ ನಿಮಗೆ ಕೇವಲ ಮಾಹಿತಿ ಮಾತ್ರವಲ್ಲದೆ ಅಲ್ಲೇ ಟೆಸ್ಟ್ ಡ್ರೈವ್ ಮಾಡೋದಕ್ಕೂ ಅವಕಾಶ ಇರೋದು ಇದರ ವಿಶೇಷ. ಇವತ್ತು ಮತ್ತು ನಾಳೆಯೂ ಕೂಡ ಎಕ್ಸ್ಪೋ ನಡೀತಾ ಇದ್ದು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 7 ಗಂಟೆಯವರೆಗೆ ಈ ಎಕ್ಸ್ಪೋನಲ್ಲಿ ಭಾಗವಹಿಸಿ ಗೋ ಗ್ರೀನ್ ಇನಿಷಿಯೇಟಿವ್ನ ಈ ಎಕ್ಸ್ಪೋನಲ್ಲಿ ಭಾಗಿಯಾಗಿರುವ 40ಕ್ಕೂ ಹೆಚ್ಚು ಬ್ರ್ಯಾಂಡ್ಗಳಿಂದ ನಿಮಗೆ ಬೇಕಿರುವ ಮಾಹಿತಿಯನ್ನ ಪಡಿಬಹುದು. ಹಾಗೆ ಟೆಸ್ಟ್ ಡ್ರೈವ್ ಕೂಡ ಮಾಡಿ ನೋಡಬಹುದು. ಇವತ್ತು ಕೂಡ ಬೆಳಗ್ಗೆಯಿಂದ ಗ್ರಾಹಕರು ಆಗಮಿಸ್ತಾ ಇದ್ದು ಇವಿ ಎಕ್ಸ್ಪೋನಲ್ಲಿ ಇವಿ ರೆಡಿಯಲ್ಲಿ ಭಾಗಿಯಾಗ್ತಾ ಇದ್ದು ತಮಗೆ ಬೇಕಿರುವ ಮಾಹಿತಿಯನ್ನ ಪಡಿತಾ ಇದ್ದಾರೆ. ನ್ಯೂಸ್ ಫಸ್ಟ್ ಇವಿ ರೆಡಿ ಎಕ್ಸ್ಪೋ ನಡೀತಾ ಇರುವಂತಹ ತ್ರಿಪುರವಾಸಿನಿಯಿಂದಲೇ ನಮ್ಮ ಪ್ರತಿನಿಧಿ ರಾಹುಲ್ ಲೈವ್ನಲ್ಲಿ ಕನೆಕ್ಟ್ ಆಗಿದ್ದಾರೆ. ರಾಹುಲ್, ಬೆಳಗ್ಗೆ 10 ಗಂಟೆಯಿಂದ ಮತ್ತೆ ಎಕ್ಸ್ಪೋ ಶುರುವಾಗಿರುವಂತದ್ದು, ಇವತ್ತಿನ ರೆಸ್ಪಾನ್ಸ್ ಯಾವ ರೀತಿಯಲ್ಲಿದೆ ರಾಹುಲ್? ರೈಟ್ ನವೀನ್, ಬೆಳಗ್ಗೆ 10 ಗಂಟೆಯಿಂದ ಇವಿ ರೆಡಿ ಎಕ್ಸ್ಪೋದ 2ನೇ ದಿನ ಶುರುವಾಗಿದೆ. ನಿನ್ನೆ ಕಂಡಂತಹ ಒಂದು ಅದ್ಭುತವಾದಂತಹ ರೆಸ್ಪಾನ್ಸ್ ನಿಂದ ಅಂಡ್ ಸಕ್ಸೆಸ್ ನಿಂದ ಇವತ್ತು ಹೆಚ್ಚಿನ ಜನರು ಬರುವಂತಹ ನಿರೀಕ್ಷೆ ಇದೆ. ನಿನ್ನೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದಿದ್ರು. ಬಹುಶಃ ಇವತ್ತು ಭಾನುವಾರ ಆಗಿರೋದ್ರಿಂದ, ವೀಕೆಂಡ್ ಆಗಿರೋದ್ರಿಂದ ಆ ನಂಬರ್ ಡಬಲ್ ಆಗುವಂತಹ ಒಂದು ನಿರೀಕ್ಷೆಯಲ್ಲಿ ಎಲ್ಲರೂ ಕೂಡ ಇದ್ದಾರೆ. ಸೊ ನೀವು ಇಲ್ಲಿರುವಂತಹ ಕಾರ್ಗಳ ಬಗ್ಗೆ, ಇಲ್ಲಿರುವಂತಹ ಬೈಕ್ಗಳ ಬಗ್ಗೆ ಅಥವಾ ಕಮರ್ಷಿಯಲ್ ವೆಹಿಕಲ್ಗಳ ಬಗ್ಗೆ, ಇನ್ಫ್ಯಾಕ್ಟ್ ಬಸ್, ಟ್ರಕ್ಗಳು ಕೂಡ ನಮ್ಮ ಇವಿ ರೆಡಿ ಎಕ್ಸ್ಪೋನಲ್ಲಿ ಈಗ ಎಕ್ಸಿಬಿಟ್ ಆಗ್ತಾ ಇದೆ. ಸೊ ಜನ ಒಂದು ಪ್ರಶ್ನೆ ಕೇಳಬಹುದು, ಇವಿ ರೆಡಿಗೆ ಯಾಕೆ ಬರಬೇಕು ಅಂತ ಹೇಳಿ. ಈಗ ಫಾರ್ ಎಕ್ಸಾಂಪಲ್ ನೀವು ವಿನ್ಫಾಸ್ಟ್ ಅನ್ನುವಂತಹ ಕಂಪನಿಯ ಕಾರನ್ನ ನೀವು ಟ್ರೈ ಮಾಡ್ತೀರಿ, ಅದನ್ನ ಮನೆಗೆ ತೆಗೆದುಕೊಂಡು ಹೋಗ್ತೀರಿ ಅಂತಂದ್ರೆ ನೀವು ಬೆಂಗಳೂರಿನಲ್ಲಿರುವಂತಹ ಏಕೈಕ ಶೋರೂಮ್ಗೆ ಬರಬೇಕು. ಅದು ಬೆಂಗಳೂರಿನ ಮಹದೇವಪುರದಲ್ಲಿರುವಂತಹ ಒಂದು ಶೋರೂಮ್. ಸೊ ಆ ಗಾಡಿಯ ಸ್ಪೆಷಾಲಿಟಿ ಹೇಳ್ತೀನಿ. 0 5 ಸೆಕೆಂಡ್ ಒಳಗಾಗಿ 100 ಕಿಲೋಮೀಟರ್ ರೇಂಜ್ ಅನ್ನ ತಲುಪುವಂತಹ ಅಷ್ಟು ಸ್ಪೀಡ್ ಅಲ್ಲಿ ಓಡುವಂತಹ ಗಾಡಿ ಅದು, ವಿಯೆಟ್ನಾಂ ಕಂಪನಿ. ಸೊ ಬೆಂಗಳೂರಿನಲ್ಲಿರುವಂತದ್ದು ಕೇವಲ ಒಂದೇ ಶೋರೂಮ್. ಸೊ ಆ ಕಂಪನಿಯ ಕಾರ್ ಕೂಡ ನಮ್ಮ ಎಕ್ಸ್ಪೋನಲ್ಲಿದೆ. ಸೊ ಎಲ್ಲೋ ರಾಯಚೂರಿನಲ್ಲೋ ಅಥವಾ ಬಳ್ಳಾರಿಯಲ್ಲೋ ಮಂಗಳೂರಿನಲ್ಲೋ ಕುತ್ಕೊಂಡಿರೋರು ಬೆಂಗಳೂರಿಗೆ ಬಂದು ಬರೀ ಒಂದು ಗಾಡಿಯ ಟ್ರಯಲ್ ನೋಡೋದಕ್ಕಿಂತ ಬೆಂಗಳೂರಿನ ತ್ರಿಪುರವಾಸಿನಿಗೆ ಬಂತಂದ್ರೆ ಅವರಿಗೆ ಒಂದಲ್ಲ ಸುಮಾರು 40ಕ್ಕೂ ಅಧಿಕ ಬ್ರ್ಯಾಂಡ್ಗಳ ಗಾಡಿಯನ್ನ ನೋಡೋಕೆ, ಜೊತೆಗೆ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ, ಅದರ ಜೊತೆಗೆ ಟೆಸ್ಟ್ ಡ್ರೈವ್ ಮಾಡೋದಕ್ಕೂ ಕೂಡ ಅವಕಾಶ ಇದೆ ನವೀನ್. ಸೊ ಹೀಗಾಗಿ ಪ್ರತಿಯೊಬ್ರು ಯಾರಿಲ್ಲಿ ಬರ್ತಾರೋ ಸೊ ಅವರಿಗೆ ಯಾವುದೇ ತರದ ಲಾಸ್ ಅಂತೂ ಇಲ್ಲ. ಯಾಕೆ ಅಂತಂದ್ರೆ ಬರುವಂತಹ ಪ್ರತಿಯೊಬ್ರು ಕೂಡ ರಿಜಿಸ್ಟರ್ ಆಗ್ತಾರೆ. ರಿಜಿಸ್ಟರ್ ಆದಂತಹ ಸಂದರ್ಭದಲ್ಲಿ ಅಕಸ್ಮಾತ್ ಅವರ ಹೆಸರು ನಮ್ಮ ಲಕ್ಕಿ ಡಿಪ್ ನಲ್ಲಿ ಬಂತು ಅಂತ ಅಂದ್ರೆ, ಸೆಲೆಕ್ಟ್ ಆಯ್ತು ಅಂತ ಅಂದ್ರೆ ಅವರಿಗೆ ಒಂದು 2 ವೀಲರ್ ಇವಿ ಅದನ್ನ ಫ್ರೀ ಆಗಿ ನಾವು ಕೊಡ್ತಾ ಇದೀವಿ. ಅದೃಷ್ಟಶಾಲಿ ಆ ಒಂದು 2 ವೀಲರ್ ನ ಮನೆಗೆ ತೆಗೆದುಕೊಂಡು ಹೋಗ್ತಾರೆ. ಸೊ ಅದರ ಜೊತೆಗೆ ಎಷ್ಟೋ ಜನ ಆಟೋಮೊಬೈಲ್ ಎಂಥೂಸಿಯಾಸ್ಟ್ ಗಳಿದ್ದಾರೆ, ಮೋಟೋ ವ್ಲಾಗರ್ಸ್ ಇದ್ದಾರೆ. ಸೊ ಅವರು ಸ್ವಯಂ ಪ್ರೇರಿತರಾಗಿ ಈ ಒಂದು ಎಕ್ಸ್ಪೋಗೆ ಬರ್ತಾ ಇರುವಂತದ್ದು. ಯಾಕಂದ್ರೆ ಇಲ್ಲಿರುವಂತಹ ಒಂದು ಸ್ಪೆಷಾಲಿಟಿಗಳು ಅಂಡ್ ಆ ವೈವಿಧ್ಯತೆ ಏನಿದೆ ಅದನ್ನ ತಿಳಿದುಕೊಳ್ಳೋದಕ್ಕೆ ಅಂಡ್ ಅದರ ಬಗ್ಗೆ ಇನ್ನಷ್ಟು ಬೆಳಕನ್ನ ಚೆಲ್ಲಿ ಮತ್ತಷ್ಟು ಜನರಿಗೆ ಅದನ್ನ ತಲುಪಿಸೋದಕ್ಕೆ ಎಷ್ಟೋ ಜನ ಮೋಟೋ ವ್ಲಾಗರ್ಸ್ ಕೂಡ ಇವತ್ತಿನ ಎಕ್ಸ್ಪೋಗೆ ಬಂದಿರುವಂತದ್ದು. ಸೊ ನಿನ್ನೆ ಉದ್ಘಾಟನೆಯಾದ ನಂತರ ಕೇಂದ್ರ ಬೃಹತ್ ಕೈಗಾರಿಕಾ ಮತ್ತು ಉಕ್ಕು ಖಾತೆ ಸಚಿವರಾಗಿರುವಂತಹ ಶ್ರೀ ಎಚ್.ಡಿ. ಕುಮಾರಸ್ವಾಮಿ ಅವರು ಈ ಒಂದು ಎಕ್ಸ್ಪೋಗೆ ಉದ್ಘಾಟನೆಯನ್ನ ನೀಡಿದ ನಂತರ ಇಲ್ಲಿ ಅಭೂತಪೂರ್ವವಾದಂತಹ ರೆಸ್ಪಾನ್ಸ್ ಕೇಳಿ ಬರ್ತಾ ಇದೆ. ಅಂಡ್ ಇನ್ಫ್ಯಾಕ್ಟ್ ನೀವು ಅದನ್ನ ನೋಡಲೂಬಹುದು. ಸೊ ಕೇವಲ 1 ಗಂಟೆ ಅಷ್ಟೇ ಶುರುವಾಗಿ ಇವತ್ತಿನ 2ನೇ ದಿನದ ಎಕ್ಸ್ಪೋ ಶುರುವಾಗಿ ಕೇವಲ 1 ಗಂಟೆ ಆಗಿದೆ. ಆದ್ರೆ ಆಗ್ಲೇ ಇಷ್ಟು ಜನ ಬಂದಿದ್ದಾರೆ.
ಅಂಡ್ ಇನ್ನಷ್ಟು ಇವತ್ತು ಭಾನುವಾರ ಆಗಿರೋದ್ರಿಂದ ಈ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಇದೆ ನವಿ. ಅಂಡ್ ಈಗ ಕೇವಲ ಕಮರ್ಷಿಯಲ್ ವೆಹಿಕಲ್ಸ್ಗಳು ಅಥವಾ ಬೈಕ್, ಕಾರ್, ಪ್ಯಾಸೆಂಜರ್ ಇಷ್ಟೇ ವೆಹಿಕಲ್ಗಳಷ್ಟೇ ಅಲ್ಲ, ನೀವೊಂದು ಸ್ಟಾರ್ಟ್ಅಪ್ ಮಾಡ್ತೀರಿ, ನಾನು ತೋರಿಸ್ತಾ ಹೋಗ್ತೀನಿ ನಿಮಗೆ. ಒಂದು ಸ್ಟಾರ್ಟ್ಅಪ್ ಮಾಡ್ತೀರಿ ನೀವು, ಒಂದು ಫುಡ್ ಟ್ರಕ್ ಇಡ್ತೀವಿ ಅಂತಂದ್ರೆ ಅದಕ್ಕೂ ಕೂಡ ನಿಮಗೆ ಆಪ್ಷನ್ಸ್ ಇದೆ. ಇಲ್ಲಿ ನೋಡಬಹುದು, ಇಲ್ಲಿ ಸುಭಾಷ್ ಇವಿ ಅವರ ಕಂಪನಿಯ ಫುಡ್ ಟ್ರಕ್, ರೆಡಿಮೇಡ್ ಫುಡ್ ಟ್ರಕ್ ನಿಮಗೋಸ್ಕರ ಇದೆ. ಸೊ ಎಷ್ಟೊಂದು ಜನಕ್ಕೆ ಮೊಬೈಲ್ ಕ್ಯಾಂಟೀನ್ ಇಡಬೇಕು ಅಥವಾ ಫುಡ್ ಟ್ರಕ್ ಇಡಬೇಕು ಅನ್ನುವಂಥದ್ದು ಅವರ ಪ್ಯಾಷನ್ ಆಗಿರುತ್ತೆ, ಅವರ ಆಸೆ ಆಗಿರುತ್ತೆ. ಸೊ ನಿಮಗೆ ಅಕಸ್ಮಾತ್ ಅಂತ ಎಂಥೂಸಿಯಾಸ್ಟ್ ನೀವಾಗಿದ್ರೆ ನಿಮಗೆ ಇಲ್ಲಿ ರೆಡಿಮೇಡ್ ಆಪ್ಷನ್ ಇದೆ. ಒಂದು ಬರ್ನರ್ ಆಗಿರಬಹುದು, ಕಂಟೈನರ್ಗಳಾಗಿರಬಹುದು, ಅಥವಾ ನೀವು ಬಡಿಸುವಂತಹ ಅಡಿಗೆಯನ್ನ ಇಟ್ಕೊಳ್ಳೋದಕ್ಕೂ ಕೂಡ ನಿಮಗೆ ವ್ಯವಸ್ಥೆ ಇದೆ. ಸೊ ಈ ರೀತಿಯಾದಂತಹ ಡಿಫ್ರೆಂಟ್ ವೆರೈಟಿ ಆಫ್ ವೆಹಿಕಲ್ಸ್ ನಿಮಗೆ ನಮ್ಮ ಇವಿ ರೆಡಿ ಎಕ್ಸ್ಪೋದಲ್ಲಿ ಕಾಣ ಸಿಗ್ತಾ ಇರುವಂತದ್ದು. ಸೊ ಇನ್ನೊಂದು ಸ್ಪೆಷಲ್ ಆಟೋನ ತೋರಿಸ್ತೀನಿ. ಸೊ ಯೂಶಲ್ ಆಗಿ ನಮ್ಮ ಊರುಗಳಲ್ಲಿ ಅಥವಾ ಎಲ್ಲೇ ಹೋದ್ರೂ ಕೂಡ ಆಟೋ ಅಂತಂದ್ರೆ 3+1 ಅಂದ್ರೆ ಡ್ರೈವರ್ ಹಾಗೂ 3 ಜನ ಪ್ಯಾಸೆಂಜರ್ ಇರ್ತಾರೆ. ಬಟ್ ಈಕಾ ಮೊಬಿಲಿಟಿ ಅವರ ಈ ಒಂದು ಆಟೋ ಇದೆಯಲ್ಲ, ಈ ಆಟೋದಲ್ಲಿ ಸುಮಾರು 6 ಜನ ಕುತ್ಕೋಬಹುದು. ಅದನ್ನ ನಾನು ನಮ್ಮ ವಿಡಿಯೋ ಜರ್ನಲಿಸ್ಟ್ ಶಿವಾನಂದ್ ಅವರಿಗೆ ಪ್ಯಾನ್ ಮಾಡ್ತಾ ತೋರ್ಸಕ್ ಹೇಳ್ತೀನಿ. ಈಗ ನೋಡಿ, ನೀವು ನೋಡಬಹುದು ಈ ಒಂದು ಗಾಡಿ ಏನಿದೆ, ಆ ಗಾಡಿಯ ಒಳಗಡೆ ನಿಮಗೆ 6 ಸೀಟ್ ಇರೋದು, 6+1. ಸೊ 7 ಜನ ಕುತ್ಕೊಂಡು ಟ್ರಾವೆಲ್ ಮಾಡುವಂತಹ ಒಂದು ಪ್ಯಾಸೆಂಜರ್ ಗಾಡಿ ಇದು, ಆಟೋ ಇನ್ಫ್ಯಾಕ್ಟ್. ಸೊ ನಿಮಗೆ ಅದರ ಸ್ಪೆಷಾಲಿಟಿ ಗೊತ್ತಾಗ್ತಾ ಹೋಗುತ್ತೆ. ಸೊ ಈ ತರದ ಆಟೋ ಎಲ್ಲೂ ಕೂಡ ನಾವು ನೋಡಿಲ್ಲ. ಈ ತರದ ಆಟೋ ಈಗಾಗಲೇ ಸುಮಾರು ಉತ್ತರ ಭಾರತದಲ್ಲಿದೆ, ನಾರ್ತ್ ಇಂಡಿಯಾದಲ್ಲಿದೆ. ಆದ್ರೆ ದಕ್ಷಿಣ ಭಾರತದಲ್ಲಿ ಬಹುಶಃ ಇದರ ಒಂದು ಚಾಲನೆ ತುಂಬಾ ಕಡಿಮೆ, ಅಂದ್ರೆ ಕಮ್ಮಿ ಅಂತ ಅಲ್ಲ, ಬಟ್ ತುಂಬಾ ಯೂನಿಕ್ ಅಂತ ಹೇಳ್ಬಹುದು. ಹೀಗಾಗಿ ಇಂಥ ಯೂನಿಕ್ ಪ್ರಾಡಕ್ಟ್ಗಳು ಕೂಡ ನಮ್ಮ ಇವಿ ರೆಡಿ 2026 ಈ ಒಂದು ಎಕ್ಸ್ಪೋನಲ್ಲಿ ಎಕ್ಸಿಬಿಟ್ ಆಗ್ತಾ ಇದೆ. ಸೊ ಬರೀ 2-3 ಅಷ್ಟೇ ಅಲ್ಲ ನವೀನ್, ಸುಮಾರು 40ಕ್ಕೂ ಅಧಿಕ ಪ್ರತಿಷ್ಠಿತ ಬ್ರ್ಯಾಂಡ್ಗಳು, ಸುಮಾರು 60ಕ್ಕೂ ಅಧಿಕ ಸ್ಟಾಲ್ಗಳು ನಮ್ಮ ಇವಿ ರೆಡಿ ಎಕ್ಸ್ಪೋನಲ್ಲಿ ಇರುವಂತದ್ದು. ಸೊ ಅದೇ ತರ ಇವತ್ತು ಕೂಡ ನಡೀತಾ ಇದೆ, ಶುರುವಾಗಿದೆ ಬೆಳಿಗ್ಗೆ 10 ಗಂಟೆಯಿಂದ. ಅಂಡ್ ನಾಳೆ ಕೂಡ ಇರುತ್ತೆ. ಬೆಂಗಳೂರಿನ ತ್ರಿಪುರವಾಸಿನಿ ಅರಮನೆ ಮೈದಾನ, ಇಲ್ಲಿ ಬಂದಂತಹ ಸಂದರ್ಭದಲ್ಲಿ ನೀವು ನಿಮಗೆ ಬೇಕಾಗಿರುವಂತಹ ಗಾಡಿಯನ್ನ ಎಕ್ಸ್ಪ್ಲೋರ್ ಮಾಡಿ, ಟ್ರಯಲ್ ಮಾಡಿ, ಅಂಡ್ ಆನ್ ಸ್ಪಾಟ್ ಬುಕ್ ಮಾಡಿ. ಅಂಡ್ ಆನ್ ಸ್ಪಾಟ್ ಬುಕ್ ಮಾಡುವಂತಹ ಕಸ್ಟಮರ್ಸ್ಗೆ ಆಫರ್ಸ್ ಕೂಡ ಇದೆ. ಸೊ ಅದೇ ನೀವು ಶೋರೂಮ್ಗೆ ಹೋಗ್ತೀರಿ ಅಂತಂದ್ರೆ ಆ ಆಫರ್ಸ್ ನಿಮ್ಗೆ ಇರೋದಿಲ್ಲ. ಸೊ ಹೀಗಾಗಿ ಈ ಎಲ್ಲಾ ವೈಶಿಷ್ಟ್ಯತೆಗಳಿಂದ ಕೂಡಿರುವಂತಹ ಇವಿ ರೆಡಿ 2026 ಎಕ್ಸ್ಪೋಗೆ ನೀವು ಅಕಸ್ಮಾತ್ ಬಂದಿಲ್ಲ ಅಂತಂದ್ರೆ ಇವಿ ಎಂಥೂಸಿಯಾಸ್ಟ್ಸ್ ನೀವು ಜೀವನದಲ್ಲಿ ತುಂಬಾ ದೊಡ್ಡದನ್ನ ಮಿಸ್ ಮಾಡ್ಕೊಳ್ತಿದ್ದೀರಿ. ಸೊ ಆದಷ್ಟು ಬೇಗ ಬನ್ನಿ ಅಂತ ಹೇಳ್ತಾ ಇದೀವಿ. ನವೀನ್, ಥ್ಯಾಂಕ್ ಯು ರಾಹುಲ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.